ಆನ್ಲೈನ್ನಲ್ಲಿ ಆಪ್ ಮೂಲಕ ಸಾಲ ನೀಡಿ ನಂತರ ವಂಚನೆ ನಡೆಸುವ ಮತ್ತು ಸಾಲ ಮರುಪಾವತಿಸಿದ ಬಳಿಕವೂ ಕಿರುಕುಳವನ್ನು ಕೊಡುವ ವಿವಿಧ ಆಪ್ಗಳಿವೆ. ಈಗಾಗಲೇ ಚೀನಾ ಮೂಲಕ ವಂಚಿಕ ಸಾಲದ ಆಪ್ಗಳ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಸಾಲ ನೀಡುತ್ತೇವೆ ಅಂತ ವಿವಿಧ ರೀತಿಯಲ್ಲಿ ದೌರ್ಜನ್ಯ ಮತ್ತು ವಂಚನೆಯನ್ನ ಎಸಗುವ ಡಿಜಿಟಲ್ ಲೋನ್ ಆಪ್ಗಳಿಂದ ಸಾರ್ವಜನಿಕರು ದೂರ ಆಗುವುದಕ್ಕೆ ಆರ್ಬಿಐ ಹೊಸ ಯೋಜನೆಯನ್ನ ಹಾಕಿದೆ. ಲೋನ್ ಆಪ್ಗಳನ್ನು ವೆರಿಫೈ ಮಾಡುವ ಮತ್ತು ತನಿಖೆಯನ್ನು ನಡೆಸುವ ಡಿಜಿಟಾ ಏಜೆನ್ಸಿಯನ್ನ ಆರ್ಬಿಐ ಆರಂಭಿಸುವ ಸಾಧ್ಯತೆ ಇದೆ. ಡಿಜಿಟಾದಿಂದ ಮಾನ್ಯತೆ ಪಡೆಯದ ಲೋನ್ ಆಪ್ಗಳನ್ನು ಅನಧಿಕೃತ ಎಂದು ಪರಿಗಣಿಸಲಾಗುತ್ತೆ. ದಾಖಲೆ ಇಲ್ಲದೆ ಸಾಲ ನೀಡುತ್ತೇವೆಂದು ನಂಬಿಸಿ ವಂಚಿಸುವ ಮತ್ತು ಸಾಲವನ್ನ ನೀಡಿ ಮನಬಂದಂತೆ ಬಡ್ಡಿಯನ್ನು ಪಡೆಯುವ ಲೋನ್ ಆಪ್ಗಳ ಬಗ್ಗೆ ಸಾಕಷ್ಟು ವರದಿಗಳು ಕೇಳಿ ಬರ್ತಾನೆ ಇವೆ. ತುರ್ತು ಅಗತ್ಯಕ್ಕೆಂದು ಅಥವಾ ಬಡ್ಡಿ ಇಲ್ಲದೆ ಸಾಲ ಸಿಗುತ್ತದೆ ಎಂಬ ಆಸೆಯಿಂದಲೂ ಬಹಳಷ್ಟು ಜನ ಇಂಥ ವಂಚಕ ಆಪ್ಗಳ ಬಲೆಗೆ ಬೀಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆರ್ಬಿಐ ಅಕ್ರಮ ಲೋನ್ ಆಪ್ಗಳಿಗೆ ಕಡಿವಾಣ ಹಾಕುವುದಕ್ಕೆ ವಿಶೇಷ ಸಂಸ್ಥೆಯೊಂದನ್ನು ಸ್ಥಾಪಿಸುತ್ತಿದೆ. ವರದಿ ಪ್ರಕಾರ ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ ಅಂದ್ರೆ ಡಿಜಿಟಾ ಇದನ್ನ ಆರ್ಬಿಐ ಸದ್ಯದಲ್ಲೇ ಅಖಾಡಕ್ಕೆ ಇಳಿಸುವ ಯೋಜನೆಯಲ್ಲಿದೆ. ಡಿಜಿಟಾ ಒಂದು ರೀತಿಯಲ್ಲಿ ಲೋನ್ ಆಪ್ಗಳ ಕಣ್ಗಾವಲಿಗೆ ಸೃಷ್ಟಿಯಾಗಿರುವ ಏಜೆನ್ಸಿ ಆಗಿರುತ್ತೆ. ಆನ್ಲೈನ್ನಲ್ಲಿ ಸಾಲ ನೀಡುವ ಆಪ್ಗಳ ವೆರಿಫಿಕೇಶನ್ ಕಾರ್ಯವನ್ನ ಇದು ಮಾಡುತ್ತೆ. ಹಾಗೇನೆ ಈ ರೀತಿ ವೆರಿಫೈ ಆಗಿರುವ ಆಪ್ಗಳು ರಿಜಿಸ್ಟರ್ ಮೇಂಟೈನ್ ಮಾಡುತ್ತವೆ. ಎಲ್ಲ ಡಿಜಿಟಲ್ ಲೋನ್ ಆಪ್ಗಳು ಡಿಜಿಟಾದಿಂದ ವೆರಿಫೈ ಆಗಬೇಕು. ಇಲ್ಲದಿದ್ದರೆ ಇಂಥ ಲೋನ್ ಆಪ್ ಅನ್ನ ಅನಧಿಕೃತ ಎಂದು ಪರಿಗಣಿಸಲಾಗುತ್ತೆ. ಈ ಮೂಲಕ ಅಕ್ರಮ ಲೋನ್ ಆಪ್ ಮತ್ತು ವಂಚಕ ಲೋನ್ ಆಪ್ಗಳಿಗೆ ಕಡಿವಾಣ ಹಾಕಬಹುದು ಎನ್ನುವುದು ಆರ್ಬಿಐನ ಲೆಕ್ಕಾಚಾರ. ಇನ್ನು ಡಿಜಿಟಾ ಏಜೆನ್ಸಿಯದ್ದು ಲೋನ್ ಆಪ್ಗಳ ಅಧಿಕೃತತೆಯನ್ನ ಪರಿಶೀಲಿಸುವುದು ಮಾತ್ರವಲ್ಲ, ಇವುಗಳ ತನಿಖೆಯನ್ನ ನಡೆಸುವ ಹೊಣೆಯನ್ನ ಹೊಂದಿರುತ್ತೆ. ಡಿಜಿಟಾ ರಚನೆ ಆದ ಬಳಿಕ ಜನಸಾಮಾನ್ಯರು ವೆರಿಫೈ ಆಗದ ಲೋನ್ ಆಪ್ಗಳನ್ನು ಗುರುತಿಸಿ ಅವುಗಳಿಂದ ದೂರ ಉಳಿಬಹುದು. ವರದಿಯ ಪ್ರಕಾರ ಆರ್ಬಿಐ 442 ಡಿಜಿಟಲ್ ಲೋನ್ ಆಪ್ಗಳ ಪಟ್ಟಿಯನ್ನ ಐಟಿ ಸಚಿವಾಲಯಕ್ಕೆ ಕೊಟ್ಟಿದೆ. ಗೂಗಲ್ನಲ್ಲಿ ಇರುವುದಕ್ಕೆ ಇವು ವಿಶ್ವಾಸಾರ್ಹವಾಗಿವೆಯಾ ಎಂಬುದನ್ನ ಪರಿಶೀಲಿಸುವಂತೆ ಕೋರಿರುವುದು ತಿಳಿದು ಬಂದಿದೆ. ಇತ್ತೀಚೆಗೆ ಗೂಗಲ್ ಸಂಸ್ಥೆ ತನ್ನ ಆಪ್ ಸ್ಟೋರ್ನಿಂದ 2022ರ ಸೆಪ್ಟೆಂಬರ್ನಿಂದ 12 ತಿಂಗಳ ಅವಧಿಯಲ್ಲಿ 2200 ಲೋನ್ ಆಪ್ಗಳನ್ನು ತೆಗೆದು ಹಾಕಿತ್ತು. ಹಾಗೆಯೇ ಆರ್ಬಿಐ ನಿಯಂತ್ರಿತ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳ ಜೊತೆ ಸಹಭಾಗಿತ್ವ ಇರುವ ಆಪ್ಗಳಿಗೆ ಮಾತ್ರ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಸ್ಥಳಾವಕಾಶ ಕಲ್ಪಿಸಲಾಗಿದೆ.